60 ಲಕ್ಷ ಕೊಟ್ಟು ಅದ್ಧೂರಿಯಾಗಿ ಮದುವೆ ಮಾಡಿಕೊಟ್ಟಿದ್ರು. ಸರ್ಕಾರಿ ನೌಕರ ಕೊಟ್ಟಿರುವಂತಹ ಹಿಂಸೆಯನ್ನ ತಾಳಲಾಗದೆ ಆ ಒಂದು ಯುವತಿ ಒದ್ದಾಡಿದ್ದಾಳೆ. 7 ತಿಂಗಳಿಗೆ ನಾಲಿಗೆ ಹಾರಿದಂತಹ ಯುವತಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಘಟನೆ. ಮದುವೆ ಆಗಕ್ಕಿಂತ ಮುಂಚೆ ಯೋಚನೆ ಮಾಡ್ಕೊಳ್ಳಿ. ಅರವತ್ತು ಲಕ್ಷ ಕೊಟ್ಟು ಅದ್ಧೂರಿಯಾಗಿ ಮದುವೆ. ಸರ್ಕಾರಿ ನೌಕರ ಕೊಟ್ಟ ಹಿಂಸೆ ತಡ್ಕೊಳಕ್ಕಾಗಿಲ್ಲ. 7 ತಿಂಗಳಿಗೆ ನಾಲಿಗೆ ಹಾರಿದಂತಹ ಯುವತಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ನಡೆದಂತಹ ಘಟನೆ. ಲತಾ ನಾಲಿಗೆ ಬಿದ್ದು ಪ್ರಾಣವನ್ನ ಕಳೆದುಕೊಂಡಿರುವಂತಹ ಯುವತಿ. ದೇವಿಹಳ್ಳಿಯ ಪರಮೇಶ್ವರಪ್ಪ ರುದ್ರಮ್ಮ ದಂಪತಿಯ ಪುತ್ರಿ ಈಕೆ. ದಿಂಡದ ಹಳ್ಳಿಯ ಗುರುರಾಜ್ ಎನ್ನುವಂತವರ ಜೊತೆಗೆ ಮದುವೆ ಕೂಡ ಆಗಿತ್ತು. ಗಂಡ ಹಾಗೂ ಅತ್ತೆ ಮಾವನ ಕಿರುಕುಳಕ್ಕೆ ಬೇಸತ್ತು ಹೋಗಿದ್ದಂತಹ ಯುವತಿ ಮದುವೆ ಆಗಿರುವಂತಹ 7 ತಿಂಗಳಲ್ಲಿ ಯುವತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಡೆತ್ ನೋಟ್ ಅನ್ನ ಬರೆದಿಟ್ಟು ಲತಾ ನಾಲೆಗೆ ಬಿದ್ದು ಆತ್ಮಹತ್ಯೆ. ಆರೋಪಿ ಗುರುರಾಜ್ ಕೆಪಿಸಿಎಲ್ ಎಇಇ ಆಗಿ ಕೆಲಸವನ್ನ ಮಾಡ್ತಾ ಇದ್ದು. ಮಗಳು ಸುಖವಾಗಿ ಇರಲಿ ಅಂತ ಹೇಳಿ ಲಕ್ಷ ಖರ್ಚು ಕೊಟ್ಟು ಮದುವೆಯನ್ನ ಮಾಡಿರುವಂಥದ್ದು. ಗುರುರಾಜ್ ಮದುವೆಯಾದ ಬಳಿಕ ಲತಾಗೆ ಕೊಡಬಾರ್ದ ಚಿತ್ರಹಿಂಸೆ ಕೊಟ್ಟಿದ್ದಾನೆ. ಸರ್ಕಾರಿ ನೌಕರ ಅಂತ ಹೇಳಿ 60 ಲಕ್ಷ ಕೊಟ್ಟು ಮದುವೆಯನ್ನ ಮಾಡಿ ನಾಚಿಗೆ ಆಗ್ಬೇಕು. ಯಾಕೆ ಮದುವೆ ಮಾಡ್ಕೊಂಡು ಹೋಗ್ತೀರಾ? ಸುಮ್ಮನೆ ಹೆಣ್ಣುಮಕ್ಕಳ ಜೀವನ ಹಾಳು ಮಾಡ್ಕೊಂಡು ಇರ್ಲಿ. ನಿಮ್ಮ ತವರ ಮನೆಯಲ್ಲೇ ಹೆಣ್ಣು ಮಕ್ಕಳು ಇರ್ಲಿ, ಏನಾಗತ್ತೆ? ಇಂಥ ನನ್ನ ದರಿದ್ರ ನನ್ನ ಮಕ್ಕಳಿಗೆಲ್ಲ ಹೆಣ್ಣು ಕೊಡೋದಕ್ಕಿಂತ ಆರಾಮಾಗಿ ಹೆಣ್ಮಕ್ಳು ತವರ ಮನೆಯಲ್ಲೇ ಇರ್ಲಿ. ಮದುವೆ ಆಗೋ ಮುಂಚೆ ಮದುವೆ ಫಿಕ್ಸ್ ಆದ್ಮೇಲೆ ನೋಡ್ಕೊಳ್ಳಿ ಇಂಥದ್ದೆಲ್ಲ. ಗಂಡನ ಮನೆಯವರ ಅತಿಯಾದ ಕಿರುಕುಳ ತಾಳಲಾಗದೆ ಗೃಹಿಣಿಯೊಬ್ಬಳು ನಾಲಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಡೆದಿದೆ. ಲತಾ ಎನ್ನುವಂತಹ ಮಹಿಳೆ ಭದ್ರಾ ನದಿಯ ದಂಡೆಗೆ ಹಾರಿ ಪ್ರಾಣವನ್ನು ತೆಗೆದುಕೊಂಡಿದ್ದಾಳೆ. ಇದೇ ವರ್ಷ ಏಪ್ರಿಲ್ನಲ್ಲಿ ಶಿಕಾರಿಪುರ ತಾಲೂಕಿನ ದಿಂಡಹಳ್ಳಿ ಗ್ರಾಮದ ಗುರುರಾಜ್ ಎನ್ನುವಂಥವನ ಜೊತೆ ಮದುವೆ ಆಗಿತ್ತು. ಭದ್ರಾವತಿ ತಾಲೂಕಿನ ದೇವಿಹಳ್ಳಿಗಾದಿ ಪರಮೇಶ್ವರಪ್ಪ ಮತ್ತು ರುದ್ರಮ್ಮ ದಂಪತಿಯ ಪುತ್ರಿಯಾಗಿದ್ದಂತಹ ಲತಾ ಮದುವೆಯಾದ 7 ತಿಂಗಳಿನಲ್ಲಿ ಹಿಂಸೆ ತಾಳಲಾಗದೆ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಕೆಪಿಸಿಎಲ್ ಎಇಇ ಆಗಿರುವಂತಹ ಗುರುರಾಜ್ ಮತ್ತು ಅವರ ಪೋಷಕರಿಂದ ಕಿರುಕುಳ ತಾಳಲಾಗದೆ ಡೆತ್ ನೋಟ್ನಲ್ಲಿ ಲತಾ ವಿವರವಾಗಿ ಬರೆದಿದ್ರು. ಅವರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿ ಒತ್ತಾಯ ಮಾಡಿದ. ತನ್ನ ಸಾವಿಗೆ ನಾಗರತ್ನಮ್ಮ, ರಾಜೇಶ್ವರಿ, ಶಾರದಮ್ಮ, ಗುರುರಾಜ್ ಮತ್ತು ಕೃಷ್ಣಪ್ಪ ಎನ್ನುವಂಥವ್ರು ಕಾರಣ ಅಂತ ಹೇಳಿ 5 ಜನ ನನಗೆ ಮಾನಸಿಕ ಹಿಂಸೆ ಕೊಟ್ಟಿದ್ರು. ನಾನು ಮದುವೆಯಾಗಿದ್ದಂತಹ ಹುಡುಗ ಒಳ್ಳೆಯವನು ಅಂದುಕೊಂಡು ಮದುವೆ ಆದೆ. ಆದರೆ ಅವನ ಅಕ್ಕ, ಅಮ್ಮ, ಮಾವನ ಮಾತು ಕೇಳಿ ಅವರು ಕೂಡ ನನ್ನ ಜೊತೆಗೆ ನಾಟಕೀಯವಾಗಿ ವರ್ತನೆ ಮಾಡಿದ್ರು. ಇದರಿಂದಾಗಿ ಸಾಕಷ್ಟು ಅವಮಾನ ಮಾಡಿಸಿಕೊಂಡಿದ್ದೇನೆ. ಇದನ್ನು ಓದುತ್ತಿರುವವರು ನನ್ನನ್ನ ಸಾವಿಗೆ ನ್ಯಾಯವನ್ನ ಕೊಡಿಸಿ ಅಂತ ಹೇಳಿ ಆ ಹೆಣ್ಣು ಮಕ್ಕಳೇ ಬರ್ಕೊಂಡಿದ್ದಾರೆ. ನಾಚಿಗೆ ಆಗಬೇಕ್ರಿ. ಯಾವ ಇದರಲ್ಲಿ ಗೌರ್ಮೆಂಟ್ ನೌಕರಿಗಿದ್ರೆ ಏನ ಪ್ರಯೋಜನ? ಮನುಷ್ಯತ್ವ ಅನ್ನೋದು ಜೀವಂತವಾಗಿರ್ಬೇಕು. ಏನ್ ದರಿದ್ರ ತರ ದುಡ್ಡು ಅಂತ ಹೇಳ್ಕೊಂಡು ಯಾರು ಕೂಡ ಹುಡ್ತಾ ಕೆಟ್ಟವರಾಗಿ ಇರೋದಿಲ್ಲ. ಪ್ರತಿ ಹೆಣ್ಣು ಕೂಡ ಪುಣ್ಯ ಮಾಡಿರುವಂತಹ ಗಂಡನ ಮನೆಗೆ ಹೋಗ್ತಾಳೆ. ಇದು ಒಂದೇ ದಿನಕ್ಕೆ ಒಂದೇ ತಿಂಗಳಿಗೆ ಯಾರು ಅಲ್ಲಿನ ವಾತಾವರಣಕ್ಕೆ ಅಡ್ಜಸ್ಟ್ ಆಗುವುದಿಲ್ಲ. ಈ ಸಮಯದಲ್ಲಿ ಯಾರು ಬೆಂಬಲ ಕೊಡದೇ ಇದ್ರೆ ಗಂಡ ಬೆಂಬಲ ಕೊಡಬೇಕು. ನನ್ನ ಹೆಂಡತಿ ಹೊಸ ಮನೆಗೆ ಬಂದಿದ್ದಾಳೆ, ತಪ್ಪು ಆಗುತ್ತೆ, ದಯವಿಟ್ಟು ಅದನ್ನ ತಿದ್ದುಕೊಂಡು ನಡೆಯುವಂಥ ಕೆಲಸ ಮಾಡಬೇಕು. ಗಂಡನ ತಿರುಗು ಆ ತಲೆ ಇರಬೇಕು. ಹೆಂಡತಿ ಬಂದಿರ್ತಾಳೆ ಬೇರೆಯವ್ರ ಮನೆಯಿಂದ, ಅವಳಿಗೆ ಅಡ್ಜಸ್ಟ್ ಆಗಿರೋದಿಲ್ಲ. ಅವಳು ಬೆಳೆದಿರೋ ವಾತಾವರಣನೇ ಬೇರೆ ಇರುತ್ತೆ. ನಮ್ಮ ಮನೆಗೆ ಅಷ್ಟು ಸೆಟ್ ಆಗ್ತಾಳೋ ಇಲ್ವೋ, ಅವಳು ಏನಾದರೂ ಅಕಸ್ಮಾತ್ ತಪ್ಪು ಮಾಡಿದ್ರೆ ತಿದ್ದು ಹೋಗ್ಬೇಕು. ಗಂಡ ಸಪೋರ್ಟ್ ಆಗಿ ಇರಬೇಕು. ಅವನಿಗೂ ಬುದ್ಧಿ ಇಲ್ಲ, ಅತ್ತೆ ಮಾವಂಗೂ ಬುದ್ಧಿ ಇಲ್ಲ. ರಾಕ್ಷಸರು ನೀವೆಲ್ಲ. ಮನುಷ್ಯ ಜಾತಿಗೆ ಯಾಕೆ ಹುಟ್ಟಿದ್ರೋ ಗೊತ್ತಿಲ್ಲ ನನಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.